ಇವತ್ತಿನ ದಿನಾಚರಣೆಯ ಉದ್ದೇಶ ಏನಂತಂದರೆ ಸಮಾಜವನ್ನು ಆರೋಗ್ಯ ಸಮಾಜವನ್ನಾಗಿ ಮಾಡುವುದು. ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಆರೋಗ್ಯವಾಗಿ ಬದುಕುವಂತಹ ಮೂಲಭೂತ ಹಕ್ಕನ್ನು ಭಾರತ ಸಂವಿಧಾನ ನಮಗೆ ಕೊಟ್ಟಿದೆ. ಆ ಮೂಲಭೂತ ಹಕ್ಕನ್ನು ಹಾಳು ಮಾಡುವಂತಹ ಹಕ್ಕು ಬೇರೆ ಯಾರಿಗೂ ಇಲ್ಲ, ಸರ್ಕಾರಕ್ಕೂ ಇಲ್ಲ, ಬೇರೆ ಜನರಿಗೂ ಇಲ್ಲ. ಮೂಲಭೂತ ಹಕ್ಕು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳುವಂಥದ್ದು ಒಂದು ಕಡೆಯ ಒಂದು ನಿಟ್ಟಲ್ಲಾದರೆ ನಮ್ಮ ಆರೋಗ್ಯವನ್ನು ಬೇರೆಯವರು ಸಹ ಕೆಡಿಸಬಾರದು. ಹಾಗಾಗಿಯೇ ಜನರ ಕಲ್ಯಾಣಕ್ಕಾಗಿ, ಜನರ ಆರೋಗ್ಯಕ್ಕಾಗಿ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶ್ವ ತಂಬಾಕು ದಿನಾಚರಣೆಗೆ ಸಂಬಂಧಿಸಿದ ಹೇಳೋದಾದರೆ, ತಂಬಾಕನ್ನು ನಾವು ತಿನ್ನೋದು, ಅದರಿಂದ ಬರುವಂಥ ದುಷ್ಪರಿಣಾಮಗಳನ್ನು ಈ ಒಂದು ಪಾಂಪ್ಲೆಟ್ನಲ್ಲಿ ತುಂಬ ವಿವರವಾಗಿ ಕೊಟ್ಟಿದ್ದಾರೆ. ಇದು ಒಂದು ಸ್ವಯಂಕೃತ ಅಪರಾಧ. ಬೇರೆ ಯಾರು ನಮಗೆ ತೊಂದರೆ ಮಾಡಲ್ಲ, ನಮಗೆ ನಾವೇ ತಿನ್ನುವಂಥದ್ದು, ನಾವೇ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಂಥದ್ದು. ಇದರಿಂದ ನಮಗೊಬ್ಬರಿಗೆ ತೊಂದರೆ ಆಗುತ್ತಾ? ಇಲ್ಲ. ನಾವು ಸೀಕ್ರೆಟಾಗಿ ತಿನ್ನೋಕ್ಕಾಗತ್ತಾ? ಸೀಕ್ರೆಟಾಗಿ ತಿಂದರೂ ಅದು ಇರಲಿಕ್ಕಾಗತ್ತಾ? ಇಲ್ಲ. ನಾವೇನು ಮಾಡ್ತೀವಿ, ತಿಂದು ಇನ್ನೊಬ್ಬರಿಗೆ ಪ್ರಚೋದನೆಯನ್ನು ಕೊಡ್ತೀವಿ, ಅವರು ನಮ್ಮನ್ನು ನೋಡಿ ಅವರು ತಿಂತಾರೆ. ಮತ್ತು ತಿಂದ್ಬಿಟ್ಟು ನಾವು ಮನೆಗೆ ಹೋಗ್ತೀವಿ, ಮನೇಲಿರ್ತಕ್ಕಂಥ ಹೆಂಡತಿ ಮತ್ತು ಮಕ್ಕಳಿಗೂ ತೊಂದರೆ ಆಗುತ್ತೆ. ಅಲ್ಲಿ ಮತ್ತೆ ಸಾಂಸಾರಿಕ ಕಲಹಗಳು ಬರುತ್ತೆ, ಮತ್ತು ಮಕ್ಕಳು ಅವ್ರನ್ನ ತಂದೆಯನ್ನು ನೋಡಿ ಮಕ್ಕಳು ಸಹ ಕಲಿತಾರೆ. ಇದರಿಂದ ಸಮಾಜವನ್ನು ನಾವು ಅನಾರೋಗ್ಯದ ಸಮಾಜದ ಕಡೆಗೆ ನಾವು ತಗೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಇದು ಅವಾಯ್ಡ್ ಮಾಡಬೇಕು. ತಂಬಾಕುನ ತಿನ್ನೋದ್ರಿಂದ ಏನೇನು ಪ್ರಾಬ್ಲಮ್ಗಳು ಬರ್ತವೆ ಅಂತ. ಮೊದಲನೇದಾಗಿ ಕ್ಯಾನ್ಸರ್. ಇದು 4th ಸ್ಟೇಜ್ಗೆ ಹೋಯಿತು ಅಂತಂದರೆ ನಿಮ್ಮ ಮನುಷ್ಯ ಬದುಕೋದೇ ಇಲ್ಲ, ಮತ್ತು ಆ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟಿಯೂ ಕೂಡ ಯಾವುದೇ ಸಾರ್ಥಕತೆ ಇಲ್ಲ. ಆಯಿತಾ? ದೇವರು ಕೊಟ್ಟಿರ್ತಕ್ಕಂಥ ಜೀವನವನ್ನು, ಜನ್ಮವನ್ನು, ಬದುಕನ್ನು ನಾವು ಕಳ್ಕೊಳ್ಳೋದ್ರಿಂದ ಏನಾದರೂ ಉಪಯೋಗ ಇದೆಯಾ? ಇಲ್ಲ. ನಮ್ಮ ಬದುಕಿನಿಂದ ಇನ್ನೊಬ್ರಿಗೆ ಉಪಯೋಗ ಆಗಬೇಕು. ನಮ್ಮ ದೇಶದಲ್ಲಿ ಎಂತೆಂಥ ಮಹನೀಯರು ಬದುಕಿ ಹೋಗಿದ್ದಾರೆ. ಭಾರತ ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರು ಅಷ್ಟರ ಮಟ್ಟಿಗೆ ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಸಂವಿಧಾನ ಕೊಟ್ಟಿರ್ತಕ್ಕಂಥ ಕಾರಣಕ್ಕಾಗಿ ನಾವೆಲ್ಲ ಇಷ್ಟು ಮಟ್ಟಿಗೆ ಬದುಕ್ತಾ ಇದ್ದೀವಿ. ಅವರು ಓದದೇ ಇದ್ದಿದ್ರೆ ಅಥವಾ ಈ ಒಂದು ಸಂವಿಧಾನ ಕೊಡದೇ ಇದ್ದಿದ್ರೆ ಅದರ ಪರಿಸ್ಥಿತಿ ಬೇರೆ ಇರ್ತೀವಿ. ಸ್ವಾಮಿ ವಿವೇಕಾನಂದರು, ಆಯಿತಾ, ಈ ಒಂದು ಪಟ್ಟಿನಲ್ಲಿ ಕೋಟ್ಯಾಂತರ ಜನ ನಮಗೆ ದಾರಿದೀಪವಾಗಿದ್ದಾರೆ. ಆಯಿತಾ? ಆ ನಿಟ್ಟಿನಲ್ಲಿ ನಾವು ನಡಿಬೇಕೇ ಹೊರತು ನಮ್ಮ ಜೀವನವನ್ನು ಹಾಳು ಮಾಡಿಕೊಂಡು ಈ ತಂಬಾಕನ್ನು ತಿಂದ್ಕೊಂಡು ಮತ್ತು ನಾವು ಅನಾರೋಗ್ಯವನ್ನು ನಾವೇ ಸ್ವೀಕರಿಸಿದ್ರೆ ಅದರಿಂದ ಕೆಟ್ಟದ್ದು ನಮಗೂ ಮತ್ತು ಸಮಾಜಕ್ಕೂ. ಕ್ಲಿಯರಾಗಿ ಹೇಳಿದ್ದಾರೆ. ಸೆಕ್ಷನ್ 4 ಪ್ರಕಾರ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ, ಮದ್ಯಪಾನ ಮಾಡಬಾರ್ದು, ತಂಬಾಕುವನ್ನು ತಿನ್ನಬಾರ್ದು. ಮತ್ತು ಸೆಕ್ಷನ್ 5 ಪ್ರಕಾರ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ತಂಬಾಕು ಉತ್ಪನ್ನಗಳ ಒಂದು ಜಾಹೀರಾತನ್ನು ಕೊಡಬಾರ್ದು ಅಂತೇಳಿ. ಸೆಕ್ಷನ್ 6A ಅಡಿಯಲ್ಲಿ ಅಪ್ರಾಪ್ತ ಮಕ್ಕಳಿಗೆ ತಂಬಾಕನ್ನು ಮಾರಾಟ ಮಾಡಬಾರ್ದು ಅಂತೇಳಿ. ಸೆಕ್ಷನ್ B ಅಡಿಯಲ್ಲಿ 100 ಅಡಿ ಅಂತರದಲ್ಲಿರ್ತಕ್ಕಂಥ ಶಾಲೆ ಮತ್ತು ಇತರೆ ದೇವಾಲಯ ಇತರೆ ಕಟ್ಟಡಗಳಿಂದ 100 ಅಡಿ ದೂರದಲ್ಲಿ ಇರಬೇಕು ಯಾವುದೇ ಒಂದು ಮಾರಾಟದ ಮಳಿಗೆ ಅಂತೇಳಿ. ಸೆಕ್ಷನ್ 7 ಅಡಿಯಲ್ಲಿ ಎಲ್ಲ ಪಟ್ಟಣಗಳಲ್ಲೂ ಅಂದರೆ ಒಂದು ತಂಬಾಕು ಬಾಕ್ಸ್ಗಳಲ್ಲಿ ಅಥವಾ ಪ್ಯಾಕೆಟ್ಗಳಲ್ಲಿ ಇದರಿಂದ ಆಗುವಂಥ ಒಂದು ತೊಂದರೆಗಳನ್ನು ನೀಟಾಗಿ ಅದನ್ನು ತುಂಬ ದೊಡ್ಡದಾಗಿ ಚಿತ್ರಿಸಬೇಕು. ಅದು ಮನುಷ್ಯ ಅದು ಕೊಂಡುಕೊಳ್ಳುವಂಥ ವ್ಯಕ್ತಿ ಅದನ್ನು ನೋಡಬೇಕು. ಓದಲಿಕ್ಕೆ ಬರದೇ ಇರತಕ್ಕಂಥ ಅನಕ್ಷರಸ್ಥನೂ ಸಹ ಅದನ್ನು ನೋಡಿದ್ರೆ ಆ ಒಂದು ಪ್ಯಾಕೆಟನ್ನು ನೋಡಿದ್ರೆ ಇದರಿಂದ ತೊಂದರೆ ಆಗುತ್ತೆ ಅಂತ ಅದನ್ನು ತಿಳ್ಕೋಬೇಕು. ನೋಡಿ, ಈ ಥರ ಕಾಣಬೇಕು. ಹಾಗಾಗಿ ಈ ಒಂದು ದಿನದ ಒಂದು ಸಂದರ್ಭದಲ್ಲಿ ನಾನು ಹೇಳೋದೇನಂತಂದರೆ, ತಂಬಾಕು ಸೇವನೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಅದನ್ನು ಕ್ರಮೇಣ ತ್ಯಜಿಸಬೇಕು. ಮತ್ತು ಎಲ್ಲರೂ ಸಹ ನೀವು ನಿಮ್ಮ ಮನೆಗಳಲ್ಲೂ ಅಥವಾ ಪಕ್ಕದ ಮನೆಗಳಲ್ಲಿ ಇದರಿಂದ ಆಗುವಂಥ ಒಂದು ಅನಾಹುತಗಳನ್ನು ಜನರಿಗೆ ಹೇಳಬೇಕು. ಮುಖ್ಯವಾಗಿ ಮಕ್ಕಳಿಗೆ ಅವರಿಗೆ ಇನ್ಫಾರ್ಮೇಷನ್ ಕೊಡಬೇಕು. ಮೊದಲನೇದಾಗಿ ತಂಬಾಕನ್ನು ಯಾಕೆ ಸೇವನೆ ಮಾಡ್ತಾರೆ ಅಂತಂದರೆ ಅದರಿಂದ ಆಗುವಂಥ ಪರಿಣಾಮಗಳನ್ನು ಆ ಸಮಯದಲ್ಲಿ ಅವರು ಅರಿತುಕೊಳ್ಳದೇ ಇರತಕ್ಕಂಥ ಕಾರಣಕ್ಕಾಗಿ ಎಲ್ಲರಲ್ಲಿ ವಿನಂತಿ, ತಂಬಾಕನ್ನು ನಿಷೇಧಿಸುವ ಒಂದು ಮಟ್ಟಿನಲ್ಲಿ ನೀವೆಲ್ಲರೂ ಸಹ ಪಾಲ್ಗೊಳ್ಳಬೇಕು. ನಿಮ್ಮೆಲ್ಲರ ಸಹಕಾರಿ ಬೇಕು ಅಂತ ಹೇಳ್ತಾ, ಮೊದಲನೇದಾಗಿ ಈ ತಂಬಾಕು ರಹಿತ ದಿನಾಚರಣೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆಯವರು 1987ರಲ್ಲಿ ಜಾರಿಗೆ ತರ್ತಾರೆ. ಏನಕ್ಕೆ ಅಂದರೆ ಆಗಲೇ ಅದರ ತಂಬಾಕು ಮತ್ತು ಅದರ ಉತ್ಪನ್ನಗಳ ದುಷ್ಪರಿಣಾಮ ಏನು ಅನ್ನೋದು ಅರ್ಥಕೊಂಡು ಪ್ರತಿ ವರ್ಷ ಜನರಲ್ಲಿ ಅದರ ಕುರಿತಾಗಿ ಜಾಗೃತಿ ಮೂಡಿಸಬೇಕು ಅನ್ನೋ ಸಲುವಾಗಿ ವಿಶ್ವಸಂಸ್ಥೆಯವರು ಪ್ರತಿ ವರ್ಷ ಇದನ್ನು ಆಚರಣೆ ಮಾಡಿಕೊಡ್ತಾ ಬರ್ತಿದ್ದಾರೆ. ಸೊ ಪ್ರತಿ ವರ್ಷ ನಾವು ಅದ್ರ ಕುರಿತಾಗಿ ಮಾಹಿತಿ ತಿಳ್ಕೊಂಡು ಮತ್ತು ನಮ್ಮ ಜೊತೆಲಿರೋ ಮಾಹಿತಿ ತಿಳಿಸೋದ್ರ ಮುಖಾಂತರ ನಾವು ತಂಬಾಕು ಮತ್ತು ಅದರ ಉತ್ಪನ್ನಗಳ
ಸೇವನೆ ಮಾಡೋದ್ರಿಂದ ಮತ್ತು ಅದರಿಂದ ಆಗೋ ದುಷ್ಪರಿಣಾಮಗಳಿಂದ ನಾವು ನಮ್ಮನ್ನು ಕಾಪಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಹೊಗೆಯುಕ್ತ ತಂಬಾಕು ಪದಾರ್ಥ ಅಂದರೆ ಬಿಡಿ ಸಿಗರೇಟಿಂದ ಅದ್ರ ಸೇವನೆ ಮಾಡೋದ್ರಿಂದ ಏನೆಲ್ಲ ಸಮಸ್ಯೆಗಳು ನಿಮಗೆ ಕಾಣಿಸ್ಕೊಳುತ್ತೆ ಅನ್ನೋದು ನೋಡೋದಾದರೆ, ನೀವು ಪ್ರತಿ ಬಾರಿ ಮೊದಲನೇ ಬಾರಿ ಸಿಗರೇಟ್ ಸೇರಿದಾಗಿಂದ ಬಿಡಿ ಸೇರಿದಾಗಿಂದ ನಿಮಗೆ ತಕ್ಷಣಕ್ಕೆ ಉಸಿರಾಟದ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ, ಕೆಮ್ಮು ಬರುತ್ತೆ ಮತ್ತು ಆಯಾಸ ಆಗೋದು ಹೆಚ್ಚಾಗುತ್ತೆ. ಈ ರೀತಿ ಇನಿಷಿಯಲ್ ಸ್ಟೇಜಸಲ್ಲಿ ನಿಮಗೆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಬರುತ್ತೆ. ಅದು ಅದೇ ಅಭ್ಯಾಸ ಆಗ್ತಾ ಚಟ ಆಗ್ತಾ ಜಾಸ್ತಿ ಆಗ್ತಿದ್ದಂಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳುತ್ತೆ. ಮತ್ತು ಮುಖ್ಯವಾಗಿ ಏನೇನು ಲಕ್ಷಣಗಳು ಕಾಣಿಸ್ಕೊಳುತ್ತೆ ಅಂತ, ಸಿಗರೇಟ್ ಸೇದಿದ ತಕ್ಷಣ ನಮಗೆ ಆಗಲೇ ಹೇಳಿದಾಗೆ ಉಸಿರಾಟದ ಸಮಸ್ಯೆ ಇಮಿಡಿಯೇಟಾಗಿ ಕಾಣಿಸ್ಕೊಳುತ್ತೆ, ಕೆಮ್ಮು ಬರುತ್ತೆ ಮತ್ತು ಸುಸ್ತಾಗೋದು, ನಿದ್ರಾಹೀನತೆ. ಸಿಂಪ್ಟಮ್ಸ್ ಏನಕ್ಕೆ ನಾವು ತುಂಬ ಬೇಗ ಅಬ್ಸರ್ವ್ ಮಾಡಬೇಕಂದ್ರೆ, ಇದು ಮುಂದಿನ ದಿನಗಳಲ್ಲಿ ನಿಮಗೆ ಕ್ಯಾನ್ಸರ್ ರೋಗ ಇನ್ನೆಚ್ಚು ಹರಡೋಕ್ಕೆ ಮುಂಚೆ ನಿಮಗೆ ಈ ಸಿಂಪ್ಟಮ್ಸ್ ಎಲ್ಲ ಕಾಣಿಸ್ಕೊಳುತ್ತೆ. ಅದರಿಂದ ಆ ಸಮಯದಲ್ಲಿ ನೀವು ಎಚ್ಚೆತ್ಕೊಳ್ಳೋದ್ರಿಂದ ಅದು ಕ್ಯಾನ್ಸರ್ ಪ್ರೋಗ್ರೆಸ್ ಆಗೋದನ್ನು ನಾವು ತಡೆಗಟ್ಬೋದು. ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನೀವು ಆ ಕ್ಯಾನ್ಸರಿಂದ ಬೇರೆ ಗುಣಮುಖ ಆಗೋಕ್ಕೆ ಸಹಕಾರಿಯಾಗುತ್ತೆ. ಅದೇನಾದರೂ ಕ್ಯಾನ್ಸರ್ 3 ಮತ್ತು 4ನೇ ಹಂತಕ್ಕೆ ಹೋದರೆ ಅದಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಅಷ್ಟು ಫಲಕಾರಿಯಾಗಿ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಮುಂಚಿನ ಹಂತಗಳಲ್ಲೇ ನಾವು ಆ ಲಕ್ಷಣಗಳನ್ನ ಗುರುತಿಸೋ ಮೂಲಕ ಅದು ಏನೇನು ಸಮಸ್ಯೆಗಳಾಗ್ತಿದೆ ಅದಕ್ಕೆ ಚಿಕಿತ್ಸೆ ಪಡ್ಕೊಳ್ಳೋದ್ರ ಮೂಲಕ ನಾವು ಮುಂದಿನ ಹಂತದಲ್ಲೇ ಅದಕ್ಕೆ ಕ್ಯಾನ್ಸರ್ನ ನಾವು ತಡೆಗಟ್ಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ.